ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಗೋಕ್ಕೆ 3 ದಿನ ಇರೋದು. ದಸರಾ ಹಬ್ಬ ಅನ್ನೋದು ನಮ್ಮ ನಾಡ ಹಬ್ಬ. ದಸರಾ ಹಬ್ಬನ ಇಡೀ ಭಾರತದಲ್ಲೇ ಜೋರಾಗಿ ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಇದು. ದಸರಾ ಹಬ್ಬ ಅಂದಮೇಲೆ ಎಷ್ಟು ಪ್ರಿಪ್ರೇಷನ್ ಇರುತ್ತೆ ಅಲ್ವಾ. ನಮ್ಮ ಮನೆಯಲ್ಲೂ ಒಂದೊಂದೇ ಕೆಲಸ ಶುರುವಾಗಿದೆ. ನಾವು ಚಿಕ್ಕವರಿದ್ದಾಗಿಂದ ಅಷ್ಟೇ ದಸರಾ ಹಬ್ಬನ ನಮ್ಮ ಮನೇಲಿ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಆಯುಧ ಪೂಜೆ ಮತ್ತು ವಿಜಯದಶಮಿ 2 ದಿವಸನೂ ಹೊಸ ಬಟ್ಟೆ ಹಾಕ್ಕೊಂಡು ನಾವು ಅಂಗಡಿ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಮತ್ತು ಹಾಗೆ ಅಂಗಡಿ ಪೂಜೆ ಮಾಡಿ ನಾವು ಎವ್ರಿ ಇಯರ್ ಆಯುಧ ಪೂಜೆಯಲ್ಲಿ ನಮ್ಮ ತಂದೆಯವರು ಟ್ರಿಪ್ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮನ್ನೆಲ್ಲ. ಎಷ್ಟು ಚೆನ್ನಾಗಿತ್ತು ಅಲ್ವಾ ಆ ಬಾಲ್ಯದ ದಿನ. ಎಷ್ಟೋ ಬಾರಿ ಅನಿಸುತ್ತೆ ದೊಡ್ಡವ್ರು ಆಗಲೇಬಾರ್ದಾಗಿತ್ತು ಅಂತ. ಆದರೆ ಅದು ಹಾಗಾಗುತ್ತಾ? ಎಲ್ಲ ಬೆಳೆದು ದೊಡ್ಡವ್ರು ಆಗಲೇಬೇಕು, ಜೀವನ ಮುಂದೆ ಹೋಗಲೇಬೇಕು ಅಲ್ವಾ. ಸರಿ, ಬನ್ನಿ ನಮ್ಮ ಮನೆಯಲ್ಲಿ ನವರಾತ್ರಿ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಹೇಗಿರುತ್ತೆ, ನಾನು ಈ ಹಬ್ಬನ ಹೇಗೆ ಮಾಡ್ತೀನಿ ಅಂತ ನೋಡೋಣ. ನಾನು ಈ ಹಬ್ಬದಲ್ಲಿ ಚಾಮುಂಡೇಶ್ವರಿ ದೇವಿನ ಕೂರಿಸ್ತೀನಿ. ಅದಕ್ಕೋಸ್ಕರ ದೇವರಿಗೆ ಸ್ಯಾರಿ ಶಾಪಿಂಗ್ ಮಾಡಬೇಕಾಗಿತ್ತು. ಮತ್ತು ಮಕ್ಕಳಿಗೆಲ್ಲ ಬಟ್ಟೆನೂ ಕೂಡ ನಾನು ಶಾಪ್ ಮಾಡಬೇಕಾಗಿತ್ತು. ನವರಾತ್ರಿ ಸ್ಟಾರ್ಟ್ ಆದಮೇಲೆ ನಾನು ಹಬ್ಬ ಮುಗಿಯೋವರೆಗೂ ಎಲ್ಲೂ ಹೊರಗಡೆ ಹೋಗೋದಿಲ್ಲ. ನನಗೆ ಒಂದೇ ದಿನ ಟೈಮ್ ಇರೋದು, ಅಂದರೆ ಮಂಡೇ ಮಾತ್ರ. ಇವತ್ತು ಮಂಡೇ, ಇವತ್ತೇ ನಾನು ಶಾಪಿಂಗ್ ಎಲ್ಲ ಮಾಡ್ಕೊಬೇಕಾಗಿತ್ತು. ಟ್ಯೂಸ್ಡೇ ಹೊಸ ಬಟ್ಟೆ ತರಬಾರ್ದು ಅಂತ ಹೇಳ್ತಾರೆ. ಮತ್ತು ವೆನ್ಸ್ಡೇ ಮಹಾಲಯ ಅಮಾವಾಸ್ಯೆ ಆಗಿರೋದ್ರಿಂದ ಅವತ್ತೂ ಹೊಸ ಬಟ್ಟೆ ತರಬಾರ್ದು. ಅದಕ್ಕೋಸ್ಕರ ಗುರುವಾರದಿಂದನೇ ನಮಗೆ ನವರಾತ್ರಿ ಸ್ಟಾರ್ಟ್ ಆಗೋದ್ರಿಂದ ನಾನು ಮಂಡೇ ಮಾತ್ರ ನನಗೆ ಬಟ್ಟೆ ತರೋಕ್ಕೆ ಟೈಮ್ ಇದ್ದಿದ್ದು. ಇಷ್ಟು ದಿವಸ ಏನಕ್ಕೆ ಬಟ್ಟೆ ತರಕ್ಕೆ ಹೋಗಿರಲಿಲ್ಲ ಅಂದರೆ, ನನ್ನ ಮೈದುನಿಗೆ ಅಂದರೆ ನನ್ನ ವಾರ್ಗಿತ್ತಿಗೆ ಮಗು ಆಗಿತ್ತು. ಆದ್ದರಿಂದ ನಮಗೆ ಸೂತ್ಕ ಇರೋದ್ರಿಂದ ಆ ಸೂತ್ಕದಲ್ಲಿ ದೇವ್ರಿಗೆ ಉಡ್ಸೋಕೆ ಸೀರೆ ತರಬಾರ್ದು ಅಂತ ನಾನು ಸೂತ್ಕ ತೆಗಿಯೋವರೆಗೂ ಕಾಯ್ತಾ ವೆಯ್ಟ್ ಮಾಡ್ತಾಯಿದ್ದೆ. ಇವತ್ತು ಸೂತ್ಕನ ತಗೊಂಡಿದ್ದಾರೆ. ಅದಕ್ಕೆ ನಾನು ಇವಾಗ ಶಾಪ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಫ್ ಇಯರ್ ಎಕ್ಸಾಮ್ ನಡೀತಾ ಇರೋದ್ರಿಂದ ಮಕ್ಕಳೆಲ್ಲ ಮಧ್ಯಾಹ್ನನೇ ಮನೆಗೆ ಬಂದಿದ್ದರು. ಆದರೆ ಚಂದನ್ಗೆ ಹುಷಾರಿರಲಿಲ್ಲ. ಅದಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವಿಬ್ಬರೇ ಹೊರಟಿದ್ದೀವಿ. ಪೂರ್ವಿ ಕೂಡ ಬರಲ್ಲ ಅಂತ ಹೇಳ್ತಾ ಇತ್ತು. ಮೊದಲನೇದಾಗಿ ಮಕ್ಕಳಿಗೆಲ್ಲ ಬಟ್ಟೆ ತೊಗೊಂಡ್ಬಿಡ್ಬೇಕು, ಆವಾಗಲೇ ಅಲ್ವಾ ಸಮಾಧಾನ ಆಗೋದು. ನಾನು ಪೂರ್ವಿಕಂಗೆ ಫ್ರಾಕ್ಸ್ ಮತ್ತು ಕ್ರಾಪ್ ಟಾಪ್ಸ್ ಎಲ್ಲ ತೆಗ್ಸಿದ್ದೆ. ಬಟ್ ಯಾವುದೂ ನನಗೆ ಇಷ್ಟ ಆಗಲಿಲ್ಲ. ಪೂರ್ವಿನೂ ಹೇಳಿದ್ದು, ಅಮ್ಮ ನನಗೆ ಟ್ರೆಡಿಷನಲ್ ವೇರ್ ಬೇಡ ಈ ಸತಿ, ವೆಸ್ಟರ್ನ್ ವೇರೇ ತೊಗೊಂಬ ಅಂತ. ಅದಕ್ಕೋಸ್ಕರ ಪೂರ್ವಿಗೆ ನಾನು ವೆಸ್ಟರ್ನ್ ಡ್ರೆಸ್ಸೇ ತೊಗೊಂಡಿದ್ದೀನಿ. ಮತ್ತು ಚಂದನ್ಗೂ ಕೂಡ ಶರ್ಟ್ ಪ್ಯಾಂಟ್ ಎಲ್ಲ ಶಾಪ್ ಮಾಡಿದ್ದಾಯಿತು. ಈ ಸತಿ ನೋಡಿದ ತಕ್ಷಣ ವಾವ್ ಸೂಪರ್ ಆಗಿದೆ ಅನ್ನೋ ಥರ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಆದರೆ ಹಬ್ಬಕ್ಕೆ ತೊಗೊಳ್ಲೇಬೇಕಲ್ಲ, ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಶಾಪ್ ಮಾಡಿದ್ದೀನಿ. ಸ್ಯಾರಿ ಸೆಕ್ಷನಲ್ಲಿ ಸ್ಯಾರಿ, ನನಗೆ ಡ್ರೆಸ್ಸು, ಮಕ್ಳಿಗೆ ಡ್ರೆಸ್ಸು ಎಲ್ಲ ಶಾಪ್ ಮಾಡಿದ್ದೀವಿ. ಇಲ್ಲಿ ರಘು ಶಾಪ್ ಮಾಡೋಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ರು ಅವರು. ಆದರೆ ಅವ್ರಿಗೆ ಸೂಟ್ ಆಗಲ್ಲ ಇಲ್ಲೆಲ್ಲ. ಅವ್ರು ಯಾವಾಗಲೂ ಟ್ರೆಂಡ್ಸ್ ಇಲ್ಲ ಅಂದರೆ ಎಸ್ ಮಾಲಲ್ಲೇ ಶಾಪ್ ಮಾಡೋದು. ಆದರೆ ಒಂದು ಸತಿ ನೋಡ್ಕೊಂಡು ಹೋಗೋಣ ಬಾ ಅಂತ ಕರೀತಾಯಿದ್ರು. ನಾನು ಬಾ, ನೀನು ಇಲ್ಲಿ ಪರ್ಚೇಸ್ ಮಾಡಲ್ಲ, ನೀನು ಇಲ್ಲೆಲ್ಲ ನಿಂಗೆ ಸೂಟ್ ಆಗಲ್ಲ, ಸೆಟ್ ಆಗಲ್ಲ ಅಂತ ಹೇಳ್ತಿರ್ತೀಯ ಅಂತ ಹೇಳಿ ಒಂದು ಸತಿ ನೋಡಿಕೊಂಡು ವಾಪಸ್ ಬಂದ್ವಿ. ಈಗ ಬಿಲ್ ಹಾಕಿಸ್ತಾ ಇದ್ದೀವಿ. ನೋಡಿ, ಬಿಲ್ಲಿಂಗ್ ಸೆಕ್ಷನಲ್ಲಿ ಆಫರ್ 3000 ಎಬೋವ್ ತೊಗೊಂಡಿರೋರಿಗೆ ಆಫರ್ ಎಲ್ಲ ಇಟ್ಟಿದ್ದರು. ಬಕೆಟ್ಟು ಮತ್ತು ಈ ಥರ ಬಾಕ್ಸು, ಕುಕ್ಕರು, ಏನೇನೋ ಆಫರ್ ಇತ್ತು. ನಮಗೆ ಈ ಥರ ಬಾಕ್ಸ್ ಕೊಟ್ಟಿದ್ದಾರೆ. ಪೂರ್ವಿ ತೆಗೆದು ನೋಡ್ತಾ ಇದೆ, ಅಮ್ಮ ಏನೇನು ತಂದಿದ್ಯಾ ಅಂತ ಹೇಳ್ಬಿಟ್ಟು. ಬನ್ನಿ ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೂ ಕೂಡ ಇದೇ ವ್ಲಾಗಲ್ಲಿ ಶೇರ್ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ಈ ಸ್ಯಾರಿ ವಿಡಿಯೋದಲ್ಲಿ ಏನಕ್ಕೋ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಆದರೆ ಇದು ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ. ಮೊದಲನೇದಾಗಿ ಈ ಸ್ಯಾರಿನ ನಾನು ದೇವ್ರಿಗೆ ಉಡ್ಸೋಕೆ ಅಂತ ತೊಗೊಂಬಂದೆ. ಅದಾದಮೇಲೆ ಇಲ್ಲಿ ನಾನು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಬಟ್ಟೆ ತೊಗೊಂಬಂದಿದ್ದೀನಿ. ನಾನು ಯಾವಾಗಲೂ 2 ಜೊತೆ ತೊಗೊಳೋದು ಆಯುಧ ಪೂಜೆಗೆ, ವಿಜಯದಶಮಿಗೆ ಅಂತ. ಆದರೆ ಅಲ್ಲಿ ಯಾವುದು ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ. ಸುಮ್ಮನೆ ಚೆನ್ನಾಗಿ ಕಲೆಕ್ಷನ್ಸ್ ಚೆನ್ನಾಗಿಲ್ಲ ಅಂದ್ರೂ ದುಡ್ಡು ಯಾಕೆ ವೇಸ್ಟ್ ಮಾಡೋದು, ಸುಮ್ಮನೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಚೆನ್ನಾಗಿರುತ್ತೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಮನೆಯಲ್ಲೇ ಇತ್ತು, ಅವ್ರಿಗೆ ಬರ್ಡೇ ಶಾಪಿಂಗ್ ಮಾಡಿದ್ದು, ಇನ್ನೂ ಎಕ್ಸ್ಟ್ರಾ ಹೊಸ ಬಟ್ಟೆ ಎಲ್ಲ ಇತ್ತು, ಇನ್ನೊಂದು ಎಕ್ಸ್ಟ್ರಾ ಪೇರ್ಸ್ ಇತ್ತು. ಅದಕ್ಕೆ ನಾನು ಪರವಾಗಿಲ್ಲ, ಇದೆ ಒಂದು ಜೊತೆನೇ ಸಾಕು ಅಂತ ಹೇಳ್ಬಿಟ್ಟು ಇಬ್ರಿಗೂ ಒಂದೊಂದು ಜೊತೆ ತೊಗೊಂಬಂದಿದ್ದೀನಿ.
ಅದು ಪೂರ್ವಿಕಂಗೆ, ಇದು ಚಂದನ್‌ಗೆ. ನೋಡೋಣ ಈ ಸತಿ ಚಂದನ್‌ಗೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನಲ್ಲಿ ತೊಗೊಂಬಂದಿದ್ದೀನಿ. ಹೆಂಗೆ ಕಾಣಿಸುತ್ತೆ ಅವನಿಗೆ ಅಂತ ಗೊತ್ತಿಲ್ಲ. ನಾವು ಶಾಪಿಂಗ್ ಮುಗಿಸ್ಕೊಂಡು ಬೇಗನೆ ಬಂದ್ವಿ. ಮನೇಲಿ ಮಕ್ಕಳಿಬ್ಬರೇ ಇರ್ತಾರೆ. ಅವ್ರಿಗೆ ಬೋರ್ ಆಗುತ್ತೆ ಅಂತ. ಚಂದನ್ ನಿದ್ದೆ ಮಾಡಿಬಿಟ್ಟಿದ್ದ. ಅವ್ನಿಗೆ ಹುಷಾರಿಲ್ವಲ್ಲ, ಮಲ್ಕೊಂಡಿದ್ದ ಅವನು. ಪೂರ್ವಿ ಒಂದು ವೇಟ್ ಮಾಡ್ತಾ ಇತ್ತು ನಮಗೋಸ್ಕರ. ತೋರಿಸು ಮಮ್ಮ ಅಂತ ಹೇಳಿ ಕೇಳ್ತಾ ಇತ್ತು. ಅದಕ್ಕೆ ನಾನು ಪೂರ್ವಿಕಂಗೆ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ಈ ಗ್ರೀನ್ ಕಲರ್ ಕುರ್ತಾ ಸೆಟ್ ಕೂಡ ತೊಗೊಂಡೆ. ಇದಾಗಿತ್ತು ನಾನು ದಸರಾ ಹಬ್ಬಕ್ಕೆ ಮಾಡಿದ್ದಂಥ ಶಾಪಿಂಗು. ನೀವೆಲ್ಲ ದಸರಾ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ರಾ? ಇನ್ನು ಮಾಡಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.